ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಮುಂಬರುವ ಸಿವಿಲ್ ಪೊಲೀಸ್ ಆಗಿರ್ಬೋದು, DR ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, CR ಮತ್ತು KSRP ಮತ್ತು KSISF, IRB ಪೊಲೀಸ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಈ ಹಿಂದೆ ನಡೆಸಲಾದಂಥ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳ ಅನಾಲಿಸಿಸನ್ನು ಈ ಒಂದು ತರಗತಿಯಲ್ಲಿ ಮಾಡೋಣ. ಸೊ ಯಾಕಪ್ಪ ಅಂತಂದ್ರೆ ಮಧ್ಯಕಾಲೀನ ಭಾರತ ಇತಿಹಾಸ ಆಗಿರ್ಬೋದು ಮತ್ತು ಆಧುನಿಕ ಕರ್ನಾಟಕದ ಇತಿಹಾಸ ಆಗಿರ್ಬೋದು, ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಾಗಿ ಕೇಳಲಾಗುವಂಥ ಭಾಗಗಳು. ಯಾಕಂದರೆ ಆಧುನಿಕ ಕರ್ನಾಟಕದಲ್ಲಿ ಆಧುನಿಕ ಕರ್ನಾಟಕಕ್ಕೆ ಮಹತ್ವ ನೀಡಿದರೆ ಭಾರತದಲ್ಲಿ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತದೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ತರಗತಿಯಲ್ಲಿ ಟಾಪ್ 20 ಪ್ರಶ್ನೋತ್ತರಗಳನ್ನು ಈ ಹಿಂದೆ ವಿವಿಧ ಪರೀಕ್ಷೆಯಲ್ಲಿ ಅಥವಾ KA ಪರೀಕ್ಷೆಯಲ್ಲಿ, PSI ಪರೀಕ್ಷೆಯಲ್ಲಿ ಅಥವಾ KS ಪರೀಕ್ಷೆಯಲ್ಲಿ ಕೇಳಲಾದಂತಹ ಟಾಪ್ 20 ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ವಿಶ್ಲೇಷಣವಾಗಿ ಚರ್ಚೆ ಮಾಡೋಣ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ. ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಸೊ ದೈನಂದಿನ ಮಾಹಿತಿಗಳನ್ನು ಸಲ್ಲಿಸಲು ಸಲುವಾಗಿ ನಾವು ಏನು ಮಾಡಿದ್ದೇವಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತಾಯಿದ್ದೀವಿ. ಸ್ಪರ್ಧಾ ಕಣಜ KSP ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಅಥವಾ KSP ಟಾರ್ಗೆಟ್ ಅನ್ನುವ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಮತ್ತು KSP ಆಸ್ಪಿರೆಂಟ್ಸ್ ಅನ್ನುವ ಚಾನಲ್ಗಳ ಮೂಲಕ ಏನು ಮಾಡ್ತೀವಪ್ಪ ಅಂದ್ರೆ ನಿರಂತರ ಮಾಹಿತಿಯನ್ನು ಸ್ಪರ್ಧಾ ಮಿತ್ರರಿಗೆ ನೀಡುವಂತಹ ಒಂದು ಕಾರ್ಯ ಮಾಡ್ತಾಯಿದ್ದೀವಿ. ಸೊ ಅದನ್ನು ಹೊರತುಪಡಿಸಿ ಇನ್ನಷ್ಟು ಮಾಹಿತಿ ಸ್ಪರ್ಧಾ ಮಿತ್ರರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಹೆಚ್ಚಿನ ವಿವರಣೆಯನ್ನು ಯೂಟ್ಯೂಬ್ ತರಗತಿಗಳ ಮೂಲಕ ನೀಡಲಾಗುತ್ತಿದೆ. ಸೊ ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅಂತಂದ್ರೆ ಈ ಕ್ಲಾಸ್ಗಳು ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತಯಾರಿ ನಡೆಸ್ತಾ ಇದ್ದಾರಲ್ಲ ನಿಮ್ಮ ಸ್ಪರ್ಧಾ ಮಿತ್ರರು, ಅವರಿಗೆ ಅತ್ಯಗತ್ಯವಾಗಿ ಶೇರ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಹೇಗಿದೆ ಅನ್ನೋದನ್ನು ನೋಡೋಣ. ಸೊ PSI 2023ರಲ್ಲಿ ಕೇಳಲಾದಂಥ ಈ ಪ್ರಶ್ನೆ ಹೀಗಿದೆ: ದೀನ್-ಇ-ಇಲಾಹಿ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ದೊರೆ ಯಾರಂತ ಕೇಳಿದಾರ. ಆಪ್ಷನ್ಸ್ ಹೀಗಿದೆ ಸ್ಪರ್ಧಾ ಮಿತ್ರರೇ: A ಬಾಬರ್, B ಹುಮಾಯೂನ್, C ಅಕ್ಬರ್, D ಔರಂಗಜೇಬ್. ದೀನ್-ಇ-ಇಲಾಹಿ ಧರ್ಮ ಸ್ಥಾಪಿಸಿದವರು ಯಾರಂತ ಕೇಳಿದಾರೋ ಸರಿಯಾದ ಉತ್ತರ ಆಪ್ಷನ್ C ಅಕ್ಬರ್. ದೀನ್-ಇ-ಇಲಾಹಿ ಧರ್ಮವನ್ನು ಸ್ಥಾಪಿಸಿದ ಮೊಘಲ ದೊರೆ ಸರಿಯಾದ ಉತ್ತರ. 1582ರಲ್ಲಿ ಅಕ್ಬರ್ ಹಿಂದೂ, ಇಸ್ಲಾಂ, ಕ್ರೈಸ್ತ ಮತ್ತು ಜೈನ ಧರ್ಮಗಳ ಉತ್ತಮ ಅಂಶಗಳನ್ನು ಸೇರಿಸಿ ದೀನ್-ಇ-ಇಲಾಹಿ ಧರ್ಮವನ್ನು ಸ್ಥಾಪಿಸಿದ. ಇದರ ಅರ್ಥ ದೈವಿಕ ನಂಬಿಕೆ ಎಂದರ್ಥ. ದೀನ್-ಇ-ಇಲಾಹಿ ಎಂದರೆ ದೈವಿಕ ನಂಬಿಕೆ ಎಂದರ್ಥ. ಇದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ರಾಜ ಯಾರು ಅಂತ ಕೇಳಿದರೆ ಹೇಳಬೇಕು ರಾಜ ಬೀರ್ಬಲ್ ಇದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ರಾಜ ಆಗಿರ್ತಾರೆ. ಇದು ಧರ್ಮಕ್ಕಿಂತ ಒಂದು ನೈತಿಕತೆ ವ್ಯವಸ್ಥೆ ಆಗಿತ್ತು. ಯಾಕಂದ್ರೆ ಇದರಲ್ಲಿ ಎಲ್ಲ ಧರ್ಮಗಳ ನೈತಿಕತೆ ಅಂಶಗಳನ್ನು ಒಟ್ಟುಗೂಡಿಸಿ ಒಂದು ಧರ್ಮವನ್ನು ಅಕ್ಬರ್ ದೀನ್-ಇ-ಇಲಾಹಿಯನ್ನು ಸ್ಥಾಪಿಸ್ತಾನೆ. ಇದು ಪ್ರಶ್ನೆ PSI ಪರೀಕ್ಷೆಯಲ್ಲಿ 2 ಬಾರಿ ಕೇಳಲಾದಂಥ ಪ್ರಶ್ನೆ. ಸೊ ಸ್ಪರ್ಧಾ ಮಿತ್ರರೇ ಇದನ್ನು ಗಮನವಿಟ್ಟುಕೊಂಡು ನೋಡಿರಿ. ಯಾಕಂದ್ರೆ ಪೊಲೀಸ್ ಪರೀಕ್ಷೆಗಳು 5-6 ಪೊಲೀಸ್ ಪರೀಕ್ಷೆಗಳು ನೀವು ಬರೆಯುತ್ತಿರೋದರಿಂದ ಯಾವುದಾದರೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬಾರಿ ಕೇಳುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಕ್ವೆಶ್ಚನ್ ನಂಬರ್ 2: ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಂತ ಕೇಳಿದರೆ ಆಪ್ಷನ್ ಸಿಗಿದೆ. ಈ ಪ್ರಶ್ನೆ PSI 2022ರಲ್ಲಿ ಕೇಳಲಾದಂಥ ಪ್ರಶ್ನೆ ಸ್ಪರ್ಧಾ ಮಿತ್ರರೇ: A ದೇವರಾಯ 1, B ಹಕ್ಕ ಮತ್ತು ಬುಕ್ಕ, C ಕೃಷ್ಣದೇವರಾಯ, D ಸಾಳುವ ನರಸಿಂಹ. ಸರಿಯಾದ ಉತ್ತರ ಆಪ್ಷನ್ B ಹಕ್ಕ ಮತ್ತು ಬುಕ್ಕ ಅಥವಾ ಹಕ್ಕರಾಯ ಅಥವಾ ಬುಕ್ಕರಾಯ. ಸರಿಯಾದ ಉತ್ತರ ಆಪ್ಷನ್ B. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಹಕ್ಕ ಮತ್ತು ಬುಕ್ಕ. 1336ರಲ್ಲಿ
ತುಂಗಾಭದ್ರಾ ನದಿಯ ದಡದಲ್ಲಿ ಹಕ್ಕ ಮತ್ತು ಬುಕ್ಕ ಸೋದರರು ವಿದ್ಯಾರಣ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಇರ್ತಾರೆ. ಮೊದಲ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಆನೆಗುಂದಿ. ಸಂಗಮ ವಂಶ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜವಂಶ. ಹರಿಹರ ಮತ್ತು ಬುಕ್ಕ ಅಂತ ಕೂಡ ಇವರನ್ನು ಕರೀತಾರೆ. ಹರಿಹರ ಬುಕ್ ಅಂತ ಕರೀತಾರೆ ಅಥವಾ ಹಕ್ಕ ಬುಕ್ ಅಂತ ಕರೀತಾರೆ. ಇವೆರಡು ಆಪ್ಷನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡುವ ಸಾಧ್ಯತೆಗಳಿರ್ತಾವೆ. ನೀವು ಹಕ್ಕ ಬುಕ್ಕ ಬರೀ ಮಾತ್ರ ಅದನ್ನು ತಿಳ್ಕೊಂಡ್ರೆ ಸಾಲೋದಿಲ್ಲ. ಹರಿಹರನು ತಿಳ್ಕೊಂಡಿರಬೇಕು, ಹಕ್ಕ ಬುಕ್ಕನ್ನು ತಿಳ್ಕೊಂಡಿರಬೇಕು. ಹರಿಹರ ಮತ್ತು ಬುಕ್ಕರಾಯನು ಹೌದು. ಸೊ ಯಾವರ ಒಂದು ಆಶೀರ್ವಾದದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ಅದು ಕೂಡ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ. ಸೊ ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ ಹಕ್ಕ ಮತ್ತು ಬುಕ್ಕರು ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಕ್ವೆಶ್ಚನ್ ನಂಬರ್ 3, ತಾಳಿಕೋಟಿ ಯುದ್ಧ ನಡೆದ ವರ್ಷ ಯಾವುದಂತ ಕೇಳಿದಾರೆ. ಸೊ ಸ್ಪರ್ಧಾ ಮಿತ್ರರೇ, ಈ ಪ್ರಶ್ನೆ KPSC ಮತ್ತು KSP ಅಂದರೆ ನಿಮ್ಮ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2023ರಲ್ಲಿ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಸೊ ಇದು ಒಂದೇ ಬಾರಿ ಅಲ್ಲ, ಈ ಹಿಂದೆ ಸುಮಾರು ಬಾರಿ ಈ ಪ್ರಶ್ನೆ ಕೇಳಿರ್ತಾರೆ. ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಫೇವರ್ ಕ್ವಶನ್ ಅಂತ ಹೇಳ್ಬೋದು. ಈ ಬಾರಿ KAದವ್ರು ನಡೆಸ್ತಿರೋದರಿಂದ ಈ ಬಾರಿ ಕೇಳುವಂಥ ಚಾನ್ಸಸ್ ಇರ್ತವೆ. ಸೊ ತಾಳಿಕೋಟಿ ಯುದ್ಧ ನಡೆದ ವರ್ಷ ಆಪ್ಷನ್ಸ್ ಹೀಗಿದೆ: A 1526, B 1556, C 1565, D 1576. ಸರಿಯಾದ ಉತ್ತರ ಆಪ್ಷನ್ C 1565 ತಾಳಿಕೋಟಿ ಯುದ್ಧ ನಡೆದ ವರ್ಷ. ತಾಳಿಕೋಟಿ ಯುದ್ಧವನ್ನು ರಕ್ಕಸ ತಂಗಡಿಗೆ ಯುದ್ಧ ಅಂತಲೂ ಕರೆಯುತ್ತಾರೆ. ರಕ್ಕಸ ಮತ್ತು ತಂಗಡಿಗೆ ಎಂಬ ಪ್ರದೇಶಗಳಲ್ಲಿ ಈ ಯುದ್ಧ ನಡೆದಿರುವುದರಿಂದ ಅದನ್ನು ರಕ್ಕಸ ಮತ್ತು ತಂಗಡಿಗೆ ಯುದ್ಧ ಅಂತಲೂ ಕರೆಯುತ್ತಾರೆ. 1565 ಜನವರಿ 23ರಂದು ವಿಜಯನಗರದ ಅಳಿಯ ರಾಮರಾಯ ಬಿಜಾಪುರದ ಸುಲ್ತಾನರು ಗೋಲ್ಕೊಂಡ ಮತ್ತು ಅಹಮದ್ನಗರ ಬಿದರ್ನ ಸುಲ್ತಾನರ ಒಕ್ಕೂಟ ಅಂದರೆ ದಕ್ಕನ್ನಿನ ಸುಲ್ತಾನರ 4 ಒಕ್ಕೂಟ ಪಡೆಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ದಕ್ಕನ್ನಿನ ಸುಲ್ತಾನರ 4 ಒಕ್ಕೂಟ ಪಡೆಗಳು ಏನು ಮಾಡ್ತಾವಂದ್ರೆ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯನನ್ನು ಸೋಲಿಸಿ ಅದನ್ನು ವಶಪಡಿಸ್ಕೊಳ್ತಾರೆ. ಈ ಯುದ್ಧದ ನಂತರ ಏನಾಗ್ತಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ತನ್ನ ಪತನದ ಅವಧಿಯನ್ನು ಕಂಡುಕೊಳ್ಳೋಕೆ ಶುರು ಮಾಡ್ತದೆ. ಸೊ ಪ್ರಶ್ನೆ 4, ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ ಯಾರು ಅಂತ ಕೇಳಿದಾರೆ. ಈ ಪ್ರಶ್ನೆ ಇದೇ KEA ಈ ಬಾರಿ KEAದವ್ರು ನಡೆಸ್ತಾ ಇರೋದರಿಂದ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ FDA 2022ರಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿರುತ್ತದೆ: A ಇಲ್ತಮಿಷ್, B ಬಲ್ಬನ್, C ಅಲ್ಲಾವುದ್ದೀನ್ ಖಿಲ್ಜಿ, D ಫಿರೋಜ್ ಶಾ ತುಘಲಕ್. ಸರಿಯಾದ ಉತ್ತರ ಆಪ್ಷನ್ C ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ನಿಯಂತ್ರಣ ನೀತಿಯನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ ಆಗಿರ್ತಾನೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಬೃಹತ್ ಸೈನ್ಯಕ್ಕೆ ಕಡಿಮೆ ಸಂಬಳದಲ್ಲಿ ಆಹಾರ ಒದಗಿಸಲು ಮಾರುಕಟ್ಟೆ ನಿಯಂತ್ರಣ ಜಾರಿಗೆ ತಂದ. ದಿವಾನ್ ಇ ರಿಯಾಸತ್ ಮತ್ತು ಶಹನ್ ಇ ಮಂಡಿ ಅಧಿಕಾರಿಗಳನ್ನು ನೇಮಿಸಿದ. ಈ ಒಂದು ಮಾರುಕಟ್ಟೆ ನಿಯಂತ್ರಣ ನೀತಿಗೆ ಯಾವ ಅಧಿಕಾರಿಗಳನ್ನು ನೇಮಿಸಿದ ಅಂತ ಕೇಳಿದ್ರೆ ದಿವಾನ್ ಇ ರಿಯಾಸತ್ ಮತ್ತು ಶಹನಾ ಇ ಮಂಡಿ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಇದು ಮಧ್ಯಕಾಲೀನ ಭಾರತದ ಮೊದಲ ಬೆಲೆ ನಿಯಂತ್ರಣ ನೀತಿಯಾಗಿರ್ತದೆ. ಮಧ್ಯಕಾಲೀನ ಭಾರತದ ಮೊದಲ ಬೆಲೆ ನಿಯಂತ್ರಣ ನೀತಿ ಯಾವುದಪ್ಪ ಅಂತಂದ್ರೆ ಮಾರುಕಟ್ಟೆ ನಿಯಂತ್ರಣ ನೀತಿ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿರ್ತಾನೆ. ಈ ಪ್ರಶ್ನೆ 2022 FDA ಕೇಳಿರ್ತಾರೆ. ಸೊ ಕ್ವೆಶ್ಚನ್ ನಂಬರ್ 5 ಹೀಗಿದೆ ಸ್ಪರ್ಧಾ ಮಿತ್ರರೇ. PSI 2021ರಲ್ಲಿ ಕೇಳಲಾದಂತಹ ಪ್ರಶ್ನೆ: ಬಹುಮನಿ ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಬಹುಮನಿ ರಾಜ್ಯದ ಸ್ಥಾಪಕ A ಹಸನ್ ಗಂಗು, B ಮೊಹಮ್ಮದ್ ಗವಾನ್, C ಯೂಸುಫ್ ಆದಿಲ್ ಶಾ, D ಕುಲಿ ಕುತುಬ್ ಶಾ. ಸರಿಯಾದ ಉತ್ತರ ಆಪ್ಷನ್ A ಹಸನ್ ಗಂಗು ಬಹುಮನ್ ಶಾ. ಸರಿಯಾದ ಉತ್ತರ ಆಪ್ಷನ್ A ಬಹುಮನಿ ರಾಜ್ಯದ ಸ್ಥಾಪಕ ಬಹುಮನ್ ಹಸನ್ ಗಂಗು ಬಹುಮನ್ ಶಾ ಅಂತ. 1347ರಲ್ಲಿ ದೆಹಲಿ ಸುಲ್ತಾನರ ಮೊಹಮ್ಮದ್ ಬಿನ್ ತುಘಲಕ್ನ ವಿರುದ್ಧ ದಂಗೆ ಎದ್ದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಸ್ವತಂತ್ರ ಬಹುಮನಿ ರಾಜ್ಯವನ್ನು ಕಲಬುರಗಿ ಜಿಲ್ಲೆಯಲ್ಲಿ ರಾಜಧಾನಿಯನ್ನು ಆಳ್ವಿಕೆಯನ್ನಾಗಿ ಮಾಡಿಕೊಂಡು ಒಂದು ಸ್ವತಂತ್ರ
ರಾಜ್ಯವನ್ನು ಸ್ಥಾಪಿಸ್ಕೊತಾನೆ, ಅದೇ ಬಹುಮನಿ ಸುಲ್ತಾನರು. ಇದರ ಮೊದಲ ರಾಜಧಾನಿ ಗುಲ್ಬರ್ಗ, ತದನಂತರ ಬೀದರ್ಗೆ ರಾಜಧಾನಿಯನ್ನು ವರ್ಗಾಯಿಸಲಾಗುತ್ತದೆ. ಸೊ ಕ್ವೆಶನ್ ನಂಬರ್ 6, ಮೊದಲ ಪಾಣಿಪತ್ ಯುದ್ಧ ನಡೆದ ವರ್ಷ ಅಂತ ಕೇಳಿದರೆ KA 2020ರಲ್ಲಿ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಈ ಬಾರಿ ಕೂಡ KA ನಡೆಸ್ತಾ ಇದ್ದಾರೆ. ಸೊ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ, ಯಾಕಂದರೆ KA ಯಾವುದೇ ರೀತಿ ಕ್ವೆಶನ್ ಕೇಳಿದಾರಂತ ಈ ಎಲ್ಲರೂ ಬರೀ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀವಿ ಹಿಂದೆ. ಸೊ KA ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡಿರಲ್ಲ, ಯಾಕಂದ್ರೆ ಅದಕ್ಕೂ ನಮಗೂ ಸಂಬಂಧ ಇರಲ್ಲ ಅಂತೇಳಿ ನಾವು ಅದ್ರ ಕಡೆ ಜಾಸ್ತಿ ಗಮನ ಹರಿಸಿರಲ್ಲ. ಸೊ ಈ ಬಾರಿ KA ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಅತ್ಯಗತ್ಯವಾಗಿರುತ್ತೆ ಮತ್ತು ಅವಶ್ಯಕತೆಗಳಾಗಿರುತ್ತೆ ಸ್ಪರ್ಧಾ ಮಿತ್ರರಿಗೆ. ಮೊದಲ ಪಾಣಿಪತ್ ಯುದ್ಧ ನಡೆದ ವರ್ಷ ಆಪ್ಷನ್ ಹೀಗಿದೆ: 1526, B 1556, C 1761, D 1191. ಸರಿಯಾದ ಉತ್ತರ ಆಪ್ಷನ್ ಎ 1526ರಂದು ಏನಾಗ್ತಪ್ಪ ಅಂತಂದ್ರೆ ಮೊದಲ ಪಾಣಿಪತ್ ಯುದ್ಧ 1526 ಏಪ್ರಿಲ್ 21ರಂದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಈ ಒಂದು ಯುದ್ಧ ನಡೆಯುತ್ತದೆ. ಬಾಬರ್ ತುಲಗ್ಮ ಯುದ್ಧ ತಂತ್ರ ಬಳಸಿ ಮತ್ತು ಯುದ್ಧ ಪಿರಂಗಿಗಳನ್ನು ಬಳಸಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಒಂದು ಮೊದಲ ಪಾಣಿಪತ್ ಯುದ್ಧವನ್ನು ಗೆಲ್ಲತಾನ. ಭಾರತದಲ್ಲಿ ಮೊಘಲರ ಆಡಳಿತ ಮತ್ತು ಗನ್ ಪೌಡರ್ ಯುಗ ಆರಂಭವಾಯಿತು. ಭಾರತದಲ್ಲಿ ಮೊಘಲರ ಆಡಳಿತ ಮತ್ತು ಗನ್ ಪೌಡರ್ ಯುಗ ಆರಂಭವಾಯಿತು ಈ ಯುದ್ಧದ ನಂತರ. ಈ ಯುದ್ಧದ ನಂತರ ಲೋಧಿ ವಂಶ ಕೊನೆಗೊಂಡಿತು. ಮೊದಲನೇ ಪಾಣಿಪತ್ ಕದನದ ನಂತರ ಅವನತಿ ಹೊಂದಿದ ರಾಜ್ಯ ಮನೆತನ ಯಾವುದು ಅಂತ ಕೇಳಿದ್ರೆ ಅದು ಲೋಧಿ. ಇಬ್ರಾಹಿಂ ಲೋಧಿಯ ನಂತರ ಈ ವಂಶ ಕೊನೆಗೊಳ್ಳುತ್ತದೆ. ಕ್ವೆಶನ್ ನಂಬರ್ 7, ಕುತುಬ್ ಮಿನಾರ್ ನಿರ್ಮಾಣ ಪ್ರಾರಂಭಿಸಿದವರು ಯಾರಂತ ಕೇಳಿದಾರೆ. ಈ ಪ್ರಶ್ನೆ 2019ರಲ್ಲಿ ನಡೆದಂಥ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. A ಇಲ್ತಮಿಷ್, B ಕುತುಬುದ್ದೀನ್ ಐಬಕ್, C ಅಲ್ಲಾವುದ್ದೀನ್ ಖಿಲ್ಜಿ, D ಬಲ್ಬನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕುತುಬುದ್ದೀನ್ ಐಬಕ್ ಕುತುಬ್ ಮಿನಾರ್ ನಿರ್ಮಾಣವನ್ನು ಪ್ರಾರಂಭ ಮಾಡ್ತಾನೆ, ಆದರೆ ಅದನ್ನು ಪೂರ್ಣಗೊಳಿಸಿದವರು ಬೇರೆದವರು. 1199ರಲ್ಲಿ ಕುತುಬುದ್ದೀನ್ ಐಬಕ್ ಸೂಫಿ ಸಂತ ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಗೌರವಾರ್ಥವಾಗಿ ಇದನ್ನು ಪ್ರಾರಂಭಿಸ್ತಾರೆ. ಇದನ್ನು 1220ರಲ್ಲಿ ಇಲ್ತಮಿಷ್ ಪೂರ್ಣಗೊಳಿಸಿದ. ಈ ಪ್ರಶ್ನೆ ಸುಮಾರು ಬಾರಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಕುತುಬ್ ಮಿನಾರ್ ಒಟ್ಟು ಎತ್ತರ ಎಷ್ಟಿದೆಪ್ಪ ಅಂದ್ರೆ 72.5 ಮೀಟರ್ ಎತ್ತರದ ವಿಶ್ವದ ಅತಿ ಎತ್ತರದ ಕಲ್ಲಿನ ಮಿನಾರ್ ಆಗಿದೆ. ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣವಾಗಿದೆ. ಕುತುಬುದ್ದೀನ್ ಐಬಕ್ ಅದನ್ನು ಕುತುಬ್ ಮಿನಾರ್ಗೆ ಅಡಿಗಲ್ಲು ಹಾಕಿ ಇದನ್ನು ಮಾಡಿದ್ರು ಕೂಡ ಅದನ್ನು ಪೂರ್ಣಗೊಳಿಸಿದ್ದು ಯಾರಪ್ಪ ಅಂತಂದ್ರೆ 1220ರಲ್ಲಿ ಇಲ್ತಮಿಷ್ ಅದನ್ನು ಪೂರ್ಣಗೊಳಿಸ್ತಾನೆ. ಸೊ ಕ್ವೆಶನ್ ನಂಬರ್ 8, ವಿಜಯನಗರಕ್ಕೆ ಭೇಟಿ ನೀಡಿದ ಅಬ್ದುಲ್ ರಜಾಕ್ ಯಾವ ದೊರೆಯ ಕಾಲದಲ್ಲಿ ಬಂದಂತ ಕೇಳಿದಾರೆ. ಈ ಪ್ರಶ್ನೆ PSI 2018ರಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿರುತ್ತೆ ಸ್ಪರ್ಧಾ ಮಿತ್ರರೇ. ಅಬ್ದುಲ್ ರಜಾಕ್ ಯಾರ ಆಳ್ವಿಕೆ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದಂತ ಕೇಳಿದಾರೆ. A ಹರಿಹರ 1, B ದೇವರಾಯ 1, C ದೇವರಾಯ 2 ಅಥವಾ ಪ್ರೌಢದೇವರಾಯ, D ಕೃಷ್ಣದೇವರಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ದೇವರಾಯ 2 ಅಥವಾ ಪ್ರೌಢದೇವರಾಯ ಎಂತಲೂ ಕರೆಯುತ್ತಾರೆ. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ 1443ರಲ್ಲಿ ದೇವರಾಯ 2 ಅಥವಾ ಪ್ರೌಢದೇವರಾಯನ ಕಾಲದಲ್ಲಿ ಭೇಟಿ ನೀಡಿದ ವಿಜಯನಗರವನ್ನು ವಿಶ್ವದಲ್ಲಿ ಕಂಡು ಕೇಳರಿಯದ ಸುಂದರ ನಗರ ಎಂದು ಬಣ್ಣಿಸಿದ್ದಾನೆ. ವಿಜಯನಗರದ ಕುರಿತು ಏನಂತ ಬಣ್ಣಿಸಿದಾನಪ್ಪ ಅಂತಂದ್ರೆ ವಿಶ್ವದಲ್ಲಿ ಕಂಡು ಕೇಳರಿಯದ ಸುಂದರ ನಗರ ಎಂದು ಇವನು ಅಬ್ದುಲ್ ರಜಾಕ್ ಬಣ್ಣಿಸಿದ್ದಾನೆ. 7 ಸುತ್ತಿನ ಕೋಟೆಗಳಿವೆ ಮತ್ತು ವಜ್ರದ ವ್ಯಾಪಾರ ಪ್ರಸಿದ್ಧಿ ಎಂದು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ ಅಬ್ದುಲ್ ರಜಾಕ್. ಕ್ವೆಶನ್ ನಂಬರ್ 9, ಜಜಿಯಾ ತೆರಿಗೆಯನ್ನು ಮರುಜಾರಿಗೆ ತಂದ ಮೊಘಲ್ ದೊರೆ ಯಾರು ಅಂತ ಕೇಳಿದಾರೆ. ಈ ಪ್ರಶ್ನೆ KEA FDA ಕೇಳಲಾದಂಥ 2023ರಲ್ಲಿ ಕೇಳಲಾದ ಪ್ರಶ್ನೆ. A ಅಕ್ಬರ್, B ಜಹಂಗೀರ್, C ಶಹಜಾನ್, D ಔರಂಗಜೇಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಔರಂಗಜೇಬ್ ಜಿಜಿಯಾ ತೆರಿಗೆಯನ್ನು ಮರು ಜಾರಿಗೆ ತಂದ ಮೊಘಲ್ ದೊರೆಯಾಗಿರ್ತಾನೆ. ಮುಸ್ಲಿಮೇತರರಿಂದ
ವಸೂಲಿ ಮಾಡುವ ತೆರಿಗೆಯೇ ಜಜಿಯಾ ತೆರಿಗೆ. ಅಕ್ಬರ್ 1564ರಲ್ಲಿ ಇದನ್ನು ರದ್ದು ಮಾಡ್ತಾನೆ. ಜಜಿಯಾ ಪದ್ಧತಿಯನ್ನು ಅಕ್ಬರ್ 1564ರಲ್ಲಿ ರದ್ದು ಮಾಡ್ತಾನೆ. ಔರಂಗಜೇಬ್ ಮೂಲಭೂತವಾದಿಯಾಗಿರುವುದರಿಂದ 1679ರಲ್ಲಿ ಮತ್ತೆ ಇದನ್ನು ಜಾರಿಗೆ ತರ್ತಾನೆ. ಇದರಿಂದ ರಜಪೂತರು, ಮರಾಠರು, ಸಿಖ್ಖರ ದಂಗೆಗೆ ಕಾರಣವಾಗಿ ಮೊಘಲರ ಪತನಕ್ಕೆ ಕಾರಣವಾಯಿತು. ಈ ಒಂದು ಪದ್ಧತಿಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ರಜಪೂತರು, ಭಾರತದಲ್ಲಿ ರಜಪೂತರು, ಮರಾಠರು, ಸಿಖ್ಖರು ಏನು ಮಾಡ್ತಾರಂದ್ರೆ ಮೊಘಲರ ವಿರುದ್ಧ ದಾಳಿಗಳನ್ನು ಪ್ರಾರಂಭಿಸ್ತಾರೆ. ಕ್ವೆಶನ್ ನಂಬರ್ 10. 2020ರಲ್ಲಿ ಕೇಳಲಾದಂಥ PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಈ ಪ್ರಶ್ನೆ, ಬಿಜಾಪುರದ ಗೋಲಗುಮ್ಮಟವನ್ನು ಕಟ್ಟಿಸಿದ ರಾಜ ಯಾರು ಅಂತ ಹೇಳಿದ್ದಾರೆ. ಆಪ್ಷನ್ ಎ 2ನೇ ಇಬ್ರಾಹಿಂ, ಬಿ ಮೊಹಮ್ಮದ್ ಆದಿಲ್ ಶಾ, ಸಿ ಅಲಿ ಆದಿಲ್ ಶಾ 1, ಸಿ ಡಿ ಯೂಸುಫ್ ಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಆದಿಲ್ ಶಾ ವಿಜಯಪುರದಲ್ಲಿ ಅಥವಾ ಬಿಜಾಪುರದಲ್ಲಿರುವ ಗೋಲಗುಮ್ಮಟದ ನಿರ್ಮಾಣವನ್ನು ಮಾಡಿರ್ತಾರೆ. 1565ರಲ್ಲಿ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಗಾಗಿ ಕಟ್ಟಿಸಿದ 44 ಮೀಟರ್ ವ್ಯಾಸದ ಗುಮ್ಮಟ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಗೋಲಗುಮ್ಮಟ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಇದು ಒಳಗಿನ ಪಿಸುಗುಟ್ಟುವ ಗ್ಯಾಲರಿಯಲ್ಲಿ ಸಣ್ಣ ಸದ್ದು 7 ಬಾರಿ ಪ್ರತಿಧ್ವನಿಸುತ್ತದೆ. ಇದನ್ನು ದಕ್ಷಿಣದ ತಾಜ್ ಮಹಲ್ ಎಂದು ಕರೆಯುವುದಿಲ್ಲ, ಆದರೆ ಅದ್ಭುತ ವಾಸ್ತುಶಿಲ್ಪ. ಇದನ್ನು ದಕ್ಷಿಣದ ತಾಜ್ ಮಹಲ್ ಎಂದು ಕರೆಯುವುದಿಲ್ಲ. ದಕ್ಷಿಣದ ತಾಜ್ ಮಹಲ್ ಬೇರೆದು, ಅದು ಕೂಡ ಬಿಜಾಪುರ್ನಲ್ಲಿದೆ. ಕ್ವೆಶನ್ ನಂಬರ್ 11. ಈ ಪ್ರಶ್ನೆ 2022 PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಸೀಜ್ದಾ ಮತ್ತು ಫೈಬೋಸ್ ಪದ್ಧತಿ ಜಾರಿಗೆ ತಂದ ಸುಲ್ತಾನ ಯಾರು ಅಂತ ಕೇಳಿದಾರೆ. ಸೀಜ್ದಾ ಮತ್ತು ಫೈಬೋಸ್ ಪದ್ಧತಿಯನ್ನು ಜಾರಿಗೆ ತಂದ ಸುಲ್ತಾನ ಯಾರು ಅಂತ ಕೇಳಿದಾರೆ. ಎ ಇಲ್ತಮಿಷ್, ಬಿ ಬಲ್ಬನ್, ಸಿ ಖಿಲ್ಜಿ, ಡಿ ತುಘಲಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಲ್ಬನ್ ಸೀಜ್ದಾ ಮತ್ತು ಫೈಬೋಸ್ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಬಲ್ಬನ್ ತನ್ನನ್ನು ಜಿಲ್ ಇ ಇಲಾಹಿ ಅಂದರೆ ದೇವರ ನೆರಳು ಎಂದು ಕರೆದುಕೊಂಡನು. ರಾಜನ ಘನತೆಯನ್ನು ಹೆಚ್ಚಿಸಲು ಸೀಜ್ದಾ ಮೊಳಕಾಲೂರಿ ನಮಸ್ಕಾರ ಮತ್ತು ಫೈಬೋಸ್ ಎಂದರೆ ಪಾದಕ್ಕೆ ಮುತ್ತು ಕೊಡುವ ಪದ್ಧತಿ ಜಾರಿಗೆ ತರ್ತಾನೆ. ಯಾರಪ್ಪ ಅಂದ್ರೆ ಬಲ್ಬನ್. ಇರಾನ್ ಸಂಸ್ಕೃತಿಯ ನರೋಜ್ ಹಬ್ಬವನ್ನು ಆಚರಿಸಿದ ಮತ್ತು ಚಾಲಿಸಾ ಗುಂಪನ್ನು ನಾಶ ಮಾಡಿದ ಬಲ್ಬನ್. ನೋಡಿ, ಘನತೆಯನ್ನು ಹೆಚ್ಚಿಸಲು ಅಂದರೆ ಸೀಜ್ದಾ ಎಂದರೆ ಮೊಳಕಾಲೂರಿ ನಮಸ್ಕಾರ ಮಾಡುವುದು, ಫೈಬೋಸ್ ಎಂದರೆ ಪಾದಕ್ಕೆ ಮುತ್ತು ಕೊಡುವುದು. ಈ ಒಂದು ಪದ್ಧತಿ ಯಾರು ಜಾರಿಗೆ ತರ್ತಾರಪ್ಪ ಅಂತಂದ್ರೆ ಬಲ್ಬನ್ ಜಾರಿಗೆ ತರ್ತಾನ. ಸೊ ಕ್ವೆಶನ್ ನಂಬರ್ 12. ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಸ್ಥಳಾಂತರಿಸಿದವರು ಯಾರು ಅಂತ ಕೇಳಿದ್ದಾರೆ. ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಸ್ಥಳಾಂತರಿಸಿದ ಅರಸ ಅಥವಾ ರಾಜ ಯಾರು ಅಂತ ಈ ಪ್ರಶ್ನೆ ಪೊಲೀಸ್ ಕಾನ್ಸ್ಟೇಬಲ್ 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಎ ಖಿಲ್ಜಿ, ಬಿ ಗಿಯಾಸುದ್ದೀನ್, ಸಿ ಮೊಹಮ್ಮದ್ ಬಿನ್ ತುಘಲಕ್, ಡಿ ಫಿರೋಜ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತುಘಲಕ್. ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಸ್ಥಳಾಂತರಿಸಿದ. 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ಮಧ್ಯ ಭಾರತದ ದೇವಗಿರಿ ಅಥವಾ ದೌಲತಾಬಾದ್ಗೆ ರಾಜಧಾನಿಯನ್ನು ಸ್ಥಳಾಂತರಿಸಿದ. ದೇವಗಿರಿ ಅಥವಾ ದೌಲತಾಬಾದ್ ಎರಡೂ ಒಂದೇ. ದೇವಗಿರಿ ಅಂತ ಎಕ್ಸಾಮ್ಗಳಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ಎಲ್ಲಿಗೆ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ರಾಜಧಾನಿ ಎಲ್ಲಿಗೆ ಸ್ಥಳಾಂತರಿಸಿದಪ್ಪ ಅಂತಂದ್ರೆ ದೇವಗಿರಿ ಅಥವಾ ದೌಲತಾಬಾದ್ ಎಂದು ಹೇಳಬೇಕು. ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸುವುದು ಇದರ ಉದ್ದೇಶವಾಗಿತ್ತು. ಆದರೆ ಜನರ ತೊಂದರೆ ಮತ್ತು ಕುಡಿಯುವ ನೀರಿನ ಕೊರತೆಯಿಂದ ವಿಫಲವಾಗಿ ಮತ್ತೆ ದೆಹಲಿಗೆ ಹಿಂತಿರುಗಬೇಕಾಯಿತು. ಇದು 5 ವಿಫಲ ಯೋಜನೆಗಳಿಗೆ ಹೆಸರುವಾಸಿ. ಕ್ವೆಶನ್ ನಂಬರ್ 13. ಆಂಧ್ರ ಭೋಜ ಎಂದು ಕರೆಯಲ್ಪಡುವ ದೊರೆ ಯಾರು ಅಂತ ಕೇಳಿದರೆ ಈ ಪ್ರಶ್ನೆ 2021 KAFDಯಲ್ಲಿ ಕೇಳಲಾದಂಥ ಪ್ರಶ್ನೆ ಇದಾಗಿರುತ್ತೆ. ಎ ಪ್ರೌಢದೇವರಾಯ ಅಥವಾ ದೇವರಾಯ 2, ಬಿ ಹರಿಹರ 2, ಸಿ ಕೃಷ್ಣದೇವರಾಯ, ಡಿ ಅಚ್ಯುತರಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯನಿಗೆ ಆಂಧ್ರ ಭೋಜ ಎಂದು ಕರೆಯಲಾಗುತ್ತಿತ್ತು. 1509 ಮತ್ತು 529ರಲ್ಲಿ ಆಳಿದಂತಹ ವಿಜಯನಗರ ಆಳಿದಂಥ ಶ್ರೀಕೃಷ್ಣದೇವರಾಯ ವಿಜಯನಗರದ
ಶ್ರೇಷ್ಠ ಅರಸ ಮತ್ತು ತೆಲುಗು ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಕ್ಕಾಗಿ ಈತನನ್ನು ಆಂಧ್ರ ಭೋಜ ಎಂದು ಬಿರುದನ್ನು ಕೊಡಲಾಗುತ್ತದೆ. ಈತನ ಅಮುಕ್ತ ಮೌಲ್ಯದ ಕೃತಿ ಏನಿದೆ ಅಂದರೆ ಅದು ತೆಲುಗು ಭಾಷೆಯಲ್ಲಿದೆ. ಜಾಂಬವತಿ ಪರಿಣಯಂ ಸಂಸ್ಕೃತದಲ್ಲಿ ರಚಿಸಿದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಇದ್ದರು. ಇದು ಕೂಡ ಕೇಳಬಹುದು. ಸೊ ಕ್ವೆಶನ್ ನಂಬರ್ 14, ಬಹುಮನಿ ರಾಜ್ಯವು ಎಷ್ಟು ಸ್ವತಂತ್ರ ರಾಜ್ಯಗಳಾಗಿ ಒಡೆಯಿತು? ಬಹುಮನಿ ಸುಲ್ತಾನರ ರಾಜ್ಯವು ಎಷ್ಟು ಸ್ವತಂತ್ರ ರಾಜ್ಯಗಳಾಗಿ ಒಡೆಯಿತು ಅಂತ ಕೇಳಿದರ ಪ್ರಶ್ನೆ. PSI 2020ರಲ್ಲಿ ಕೇಳಲಾದಂಥ ಪ್ರಶ್ನೆ. A 3, B 4, C 5, D 6. ಸರಿಯಾದ ಉತ್ತರ ಆಪ್ಷನ್ 5. ಆದರೆ ತಾಳಿಕೋಟಿ ಕದನದಲ್ಲಿ ಭಾಗವಹಿಸಿದ್ದು ಮಾತ್ರ 4. ಬಹುಮನಿ ರಾಜ್ಯವು ಎಷ್ಟು ಸ್ವತಂತ್ರವಾಗಿ 5 ರಾಜ್ಯ ಸ್ವತಂತ್ರವಾಗಿ ಒಡೆಯಿತು. 1518ರಿಂದ 1527ರ ಅವಧಿಯಲ್ಲಿ ಬಹುಮನಿ ರಾಜ್ಯವು 5 ತುಂಡಾಯಿತು. ಒಂದು ಬಿಜಾಪುರಿನ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ, ಬಿದರ್ನ ಬರೀದ್ ಶಾಹಿ, ಬೆರಾದ್ನ ಇಮಾದ್ ಶಾಹಿ. ಇವೆಲ್ಲವೂ ನಂತರ ಮೊಘಲರ ವಶವಾದವು. ಇವೆಲ್ಲವೂ ಏನಾಗ್ತಾವೆ ಅಂತಂದ್ರೆ ನಂತರ ಆಮೇಲೆ ಮೊಘಲರ ವಶವಾಗ್ತವೆ. ಕೃಷ್ಣ ತುಂಗಭದ್ರದ ದೋವಾಬ್ಗಾಗಿ ವಿಜಯನಗರದ ಜೊತೆ ಹೋರಾಟ ನಡೆಸ್ತವೆ. ಯಾವ್ದ್ರ ಸಲುವಾಗಿ ಅವರು ವಿಜಯನಗರದ ಸಲುವಾಗಿ ಅಷ್ಟೊಂದು ಕಾದಾಟ ಮಾಡ್ತಾರಪ್ಪ ಅಂತಂದ್ರೆ ತುಂಗಭದ್ರಾ ನದಿಯ ನಡುವೆ ನಿರ್ಮಿತವಾದಂಥ ದೋಹಬ್ ಪ್ರದೇಶಕ್ಕಾಗಿ ಇವರು ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ನಿರಂತರವಾಗಿ ಬಡೆದಾಟ ಮಾಡ್ತಾರೆ. ಸೊ ಹಾಗಾಗಿ ತಾಳಿಕೋಟಿ ಅಥವಾ ರಕ್ಕಸ ತಂಗಡಿ ಕದನದಲ್ಲಿ ಅಳಿಯ ರಾಮರಾಯನನ್ನು ಸೋಲಿಸಿ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಕ್ವೆಶನ್ ನಂಬರ್ 15, ಬುಲಂದಾ ದರ್ವಾಜ್ ಯಾವ ವಿಜಯದ ನೆನಪಿಗಾಗಿ ಕಟ್ಟಲಾಯಿತು? ಈ ಪ್ರಶ್ನೆ KA ನಡೆಸಿದಂತಹ 2022ರ SDA ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಬುಲಂದಾ ದರ್ವಾಜ್ A ಗುಜರಾತ್, B ಕಾಶ್ಮೀರ, C ಬಂಗಾಳ, D ದಕ್ಕನ್. ಆಪ್ಷನ್ ಗುಜರಾತ್ ವಿಜಯ್. ಬುಲಂದಾ ದರ್ವಾಜ್ ಗುಜರಾತ್ ವಿಜಯದ ನೆನಪಿಗಾಗಿ ಕಟ್ಟಲಾಯಿತು. ಫತೇಪುರ್ ಸಿಕ್ರಿಯಲ್ಲಿರುವ ಬುಲಂದಾ ದರ್ವಾಜ್ ಏಷ್ಯಾದ ಅತಿ ಎತ್ತರದ ದ್ವಾರ, 54 ಮೀಟರ್ ಇದೆ. ಅಕ್ಬರ್ 1573ರಲ್ಲಿ ಗುಜರಾತ್ ಗೆದ್ದ ನೆನಪಿಗಾಗಿ ಗುಜರಾತ್ ಗೆದ್ದ ನೆನಪಿಗಾಗಿ ಇದನ್ನು ಕಟ್ಟಿಸಿದ. 1601ರಲ್ಲಿ ಕಟ್ಟಿಸಿದ. ಇದರ ಮೇಲೆ ಕುರಾನ್ನ ಸಾಲುಗಳಿವೆ. ಬುಲಂದಾ ದರ್ವಾಜ್ನಲ್ಲಿ ಕುರಾನ್ನ ಸಾಲುಗಳಿವೆ. ಜಗತ್ತು ಒಂದು ಸೇತುವೆ, ಅದನ್ನು ನೀನು ದಾಟಿ ಹೋಗು ಎಂದು ಬರೆಯಲಾಗಿದೆ. ಬುಲಂದಾ ದರ್ವಾಜ ಮೇಲೆ ಬರೆದಂಥ ಕುರಾನ್ನ ಸಾಲು ಯಾವುದಪ್ಪ ಅಂತಂದ್ರೆ ಜಗತ್ತು ಒಂದು ಸೇತುವೆ, ಅದನ್ನು ನೀನು ದಾಟಿ ಹೋಗು ಎಂದು ಅಕ್ಬರ್ ಫತೇಪುರ್ ಸಿಕ್ರಿಯ ಬುಲಂದಾ ದರ್ವಾಜ್ನ ಮೇಲೆ ಬರೆಸ್ತಾನೆ. ಸೊ ಕ್ವೆಶನ್ ನಂಬರ್ 16, ಚಿಸ್ತಿ ಸೂಫಿ ಪಂಥವನ್ನು ಭಾರತದಲ್ಲಿ ಜನಪ್ರಿಯಗೊಳಿಸಿದವರು ಯಾರಂತ ಕೇಳಿದರೆ PSI 2023ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. A ನಿಜಾಮುದ್ದೀನ್, B ಮೊಯಿನುದ್ದೀನ್ ಚಿಸ್ತಿ, C ಸಲೀಂ ಚಿಸ್ತಿ, D ಜಕಾರಿಯಾ. ಸರಿಯಾದ ಉತ್ತರ ಆಪ್ಷನ್ B ಮೊಯಿನುದ್ದೀನ್ ಚಿಸ್ತಿ. ಚಿಸ್ತಿ ಸೂಫಿ ಪಂಥವನ್ನು ಭಾರತದಲ್ಲಿ ಜನಪ್ರಿಯಗೊಳಿಸಿದ ನಾಯಕ. 1141ರಲ್ಲಿ ಇರಾನ್ನಲ್ಲಿ ಜನಿಸಿದ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ 1192ರಲ್ಲಿ ಭಾರತಕ್ಕೆ ಬಂದು ಅಜ್ಮೀರ್ನಲ್ಲಿ ನೆಲೆಸ್ತಾನೆ. ಸೊ ಪ್ರೀತಿ ಮಾನವೀಯತೆಯನ್ನು ಸಾರ್ತಾರೆ ಇವರು. ಇವರ ದರ್ಗಾ ಅಜ್ಮೀರ್ನಲ್ಲಿ ಅತ್ಯಂತ ಪವಿತ್ರ ಸ್ಥಳ. ಅಕ್ಬರ್ ಕಾಲ್ನಡಿಗೆಯಲ್ಲಿ ದರ್ಗಾಕ್ಕೆ ಹೋಗುತ್ತಿದ್ದ. ಈ ಪ್ರಶ್ನೆ 2023 PSI ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಕ್ವೆಶನ್ ನಂಬರ್ 17, ಶಿವಾಜಿಯ ಅಷ್ಟಪ್ರಧಾನದಲ್ಲಿ ಹಣಕಾಸು ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಶಿವಾಜಿಯ ಅಷ್ಟಪ್ರಧಾನರಲ್ಲಿ ಹಣಕಾಸು ಮಂತ್ರಿ ಯಾರು ಅಂತ ಕೇಳಿದ್ದಾರೆ. PSI 2019ರಲ್ಲಿ ಕೇಳಲಾದಂಥ ಪ್ರಶ್ನೆ. A ಪೇಶ್ವೆ, B ಅಮಾತ್ಯ, C ಸಚಿವ, D ಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ B ಅಮಾತ್ಯ ಸರಿಯಾದ ಉತ್ತರ. ಶಿವಾಜಿಯ ಅಷ್ಟಪ್ರಧಾನ ಮಂಡಲ ಎಂದರೆ 8 ಮಂತ್ರಿಗಳು. ಪೇಶ್ವೆ ಎಂದರೆ ಪ್ರಧಾನಿ, ಅಮಾತ್ಯ ಎಂದರೆ ಹಣಕಾಸು ಮತ್ತು ಕಂದಾಯ, ಸಚಿವ ಎಂದರೆ ಪತ್ರ ವ್ಯವಹಾರ, ಮಂತ್ರಿ ಅಂದರೆ ಒಳಾಡಳಿತ, ಸೇನಾಪತಿ ಸೇನೆ, ಸುಮಂತ ಎಂದರೆ ವಿದೇಶಾಂಗ, ನ್ಯಾಯಾಧೀಶ ಎಂದರೆ ನ್ಯಾಯ, ಪಂಡಿತ್ ರಾವ್ ಎಂದರೆ ಧಾರ್ಮಿಕ. ಅಮಾತ್ಯ ಹುದ್ದೆಯಲ್ಲಿ ರಾಮಚಂದ್ರ ನೀಲಕಂಠ ಇದ್ದರು. ಇದು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಮಾದರಿಯನ್ನು ಹೋಲುತ್ತದೆ. ಶಿವಾಜಿಯ ಅಷ್ಟಪ್ರಧಾನ ವ್ಯವಸ್ಥೆ ಹೆಂಗೆ ಹೋಲುತ್ತಪ್ಪ ಅಂತಂದ್ರೆ ಕೌಟಿಲ್ಯನ ಸಪ್ತ ಸಿದ್ಧಾಂತ ಮಾದರಿಯನ್ನು ಹೋಲುತ್ತದೆ.
ಕ್ವೆಶನ್ ನಂಬರ್ 18, ಎರಡನೇ ಪಾಣಿಪತ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಕೇಳಿದಾರೆ. ಆಪ್ಷನ್ಸ್ ಇದು KAFD 2020ರಲ್ಲಿ ಕೇಳಿದಂಥ ಪ್ರಶ್ನೆ. ಎ ಬಾಬರ್ ಮತ್ತು ಲೋಧಿ, ಬಿ ಅಕ್ಬರ್ ಮತ್ತು ಹೇಮು, ಸಿ ಮರಾಠರು ಮತ್ತು ಅಬ್ದಾಲಿ, ಡಿ ಅಕ್ಬರ್ ಮತ್ತು ಪ್ರತಾಪ. ಸರಿಯಾದ ಉತ್ತರ ಅಕ್ಬರ್ ಮತ್ತು ಹೇಮುವಿನ ನಡುವೆ ಎರಡನೇ ಪಾಣಿಪತ್ ಯುದ್ಧ ನಡೆಯುತ್ತದೆ. 1556 ನವೆಂಬರ್ 5ರಂದು 13 ವರ್ಷದ ಅಕ್ಬರ್ ಮತ್ತು ಹೇಮಚಂದ್ರ ಹೇಮು ನಡುವೆ ನಡೆಯಿತು. ಹೇಮು ದೆಹಲಿಯನ್ನು ವಶಪಡಿಸಿಕೊಂಡು ವಿಕ್ರಮಾದಿತ್ಯ ಬಿರುದು ಪಡೆದಿದ್ದ. ಬೈರಾಮ್ ಖಾನ್ ಸಹಾಯದಿಂದ ಅಕ್ಬರ್ ಗೆದ್ದು ಮೊಘಲ ಆಡಳಿತ ಪುನಃಸ್ಥಾಪಿಸಿದ. ಹೇಮುವಿನ ಕಣ್ಣಿಗೆ ಬಾಣ ತಗುಲಿ ಸೋತ. ಹೇಮುವಿನ ಈ ಒಂದು ಯುದ್ಧದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಹೇಮುವಿನ ಕಣ್ಣಿಗೆ ಬಾಣ ತಗುಲಿ ಅವನು ಈ ಯುದ್ಧದಲ್ಲಿ ಸೋಲುತ್ತಾನೆ. ಪ್ರಶ್ನೆ 19, ದಾಸ ಸಾಹಿತ್ಯದ ಮೂಲ ಪುರುಷ ಯಾರು ಅಂತ ಕೇಳಿದರೆ PSI 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಎ ಕನಕದಾಸರು, ಬಿ ಪುರಂದರದಾಸರು, ಸಿ ವಿಜಯದಾಸರು, ಡಿ ಜಗನ್ನಾಥ ದಾಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಪುರಂದರದಾಸರು. 1484ರಿಂದ 1564ರಲ್ಲಿ ಬದುಕಿದ್ದ ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎನ್ನುತ್ತಾರೆ. ವಿಜಯನಗರದ ಕೃಷ್ಣದೇವರಾಯ ಅಚ್ಯುತ್ಯರಾಯರ ಸಮಕಾಲೀನವರು. ಪುರಂದರದಾಸರು ಯಾರ ಸಮಕಾಲೀನವರಪ್ಪ ಅಂತಂದ್ರೆ ವಿಜಯನಗರದ ಕೃಷ್ಣದೇವರಾಯ ಮತ್ತು ಅಚ್ಯುತ್ಯರಾಯರ ಸಮಕಾಲೀನವರಾಗಿರ್ತಾರೆ. 4,75,000 ಕೀರ್ತನೆಗಳನ್ನು ರಚಿಸಿದ್ದರು ಇವರು ಎಂದು ಹೇಳಲಾಗುತ್ತದೆ. ಪಿಳ್ಳಾರಿ ಗೀತೆಗಳ ಮೂಲಕ ಸಂಗೀತದ ಕಲಿಕೆಗೆ ಅಡಿಪಾಯ ಪುರಂದರದಾಸರು ಹಾಕಿದರು. ಕಟ್ಟಕಡೆಯ ಪ್ರಶ್ನೆ ಸ್ಪರ್ಧಾ ಮಿತ್ರರೇ, ಈ ತರಗತಿಯ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕ್ಲಾಸ್ 1ರಲ್ಲಿ ಬಿಜಾಪುರದ ಜಗದ್ಗುರು ಎಂದು ಕರೆಯಲ್ಪಡುವವರು ಯಾರು ಅಂತ ಕೇಳಿದರೆ ಈ ಪ್ರಶ್ನೆ PC 2023ರಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿರುತ್ತೆ. ಎ ಯೂಸುಫ್, ಬಿ ಇಬ್ರಾಹಿಂ 2, ಸಿ ಮಹಮ್ಮದ್, ಡಿ ಅಲಿ 1. ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ 2 ಅಥವಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸರಿಯಾದ ಉತ್ತರ. ಇವನನ್ನು ಜಗದ್ಗುರು ಎಂದು ಕರೆಯಲಾಗುತ್ತಿತ್ತು. 1580-1627ರಲ್ಲಿ ಆಳಿದ ಇಬ್ರಾಹಿಂ ಆದಿಲ್ ಶಾ 2 ಅಥವಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಏನು ಮಾಡಿದಾರಪ್ಪ ಅಂದ್ರೆ ಜಗದ್ಗುರು ಎಂಬ ಬಿರುದು ಪಡೆದರು. ಕಿತಾಬ್ ಎ ನವರಸ್ ಕೃತಿಯಲ್ಲಿ ಹಿಂದೂ ದೇವತೆಗಳನ್ನು ಹೊಗಳಿದ್ದಾರೆ. ಕನ್ನಡ, ಮರಾಠಿ, ಹಿಂದಿ ಭಾಷೆಗಳ ಪೋಷಕ ಎಂದು ಇವರನ್ನು ಕರೆಯಲಾಗುತ್ತದೆ. ಬಿಜಾಪುರವನ್ನು ಕಲೆ ಮತ್ತು ಸಂಸ್ಕೃತಿಯ ಕೇಂದ್ರವನ್ನಾಗಿ ಮಾಡಿದ ಇಬ್ರಾಹಿಂ ಆದಿಲ್ ಶಾ 2. ಸೊ ಇದಾಗಿತ್ತು ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆ ಇವತ್ತು ಆಗಿತ್ತು ಸ್ಪರ್ಧಾ ಮಿತ್ರರೇ. ಸೊ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ. ಯಾಕಂದರೆ ಈ ಎಲ್ಲ ಪ್ರಶ್ನೋತ್ತರಗಳು PSI, PC ಮತ್ತು KAಯಲ್ಲಿ ಕೇಳಲಾದಂಥ ಮಾಹಿತಿಯಾಗಿರ್ತಾವೆ. ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಆಯ್ದ ಪ್ರಶ್ನೋತ್ತರಗಳಾಗಿರ್ತವೆ. ಸೊ ಧನ್ಯವಾದಗಳು. ಇನ್ನು ಯಾರಾದರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ.